ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ ಮಹಾತ್ಮೆಯ ಕಥೆಯನ್ನು ಹೇಳ್ತಾ ಇದ್ದೇನೆ. ಈ ಕಥೆ ಪದ್ಮಪುರಾಣದಲ್ಲಿ ಹೇಳಿರುವಂಥದ್ದು. ಇದನ್ನು ಶಿವದೇವರು ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಕಥೆಯನ್ನು ಪ್ರಾರಂಭ ಮಾಡ್ತಾ ಮಹಾದೇವ ಪಾರ್ವತಿಗೆ ಹೇಳ್ತಾನೆ, ಪ್ರಿಯ ಪಾರ್ವತಿ, ನಾನೀಗ ಗೀತೆಯ 15ನೇ ಅಧ್ಯಾಯದ ಮಹಾತ್ಮೆಯನ್ನು ಹೇಳ್ತೇನೆ ಕೇಳು ಅಂತ. ಆಮೇಲೆ ಮಹಾತ್ಮೆಯ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಗೌಡ ದೇಶದಲ್ಲಿ ನೃಸಿಂಗ ಎಂಬ ಹೆಸರಿನ ದೊರೆ ರಾಜ್ಯವಾಳ್ತಾ ಇದ್ದ. ಆತ ದೇವತೆಗಳನ್ನು ಸೋಲಿಸುವಷ್ಟು ಶಕ್ತಿಶಾಲಿಯಾಗಿದ್ದ. ಅವನ ಸೇನಾಧಿಪತಿ ಸರಭಮೇರುಂಡ ಎಂಬ ಹೆಸರಿನವನಾಗಿದ್ದ. ಶಕ್ತಿಶಾಲಿಯಾಗಿದ್ದ ಆತ, ಆದರೆ ಬಹು ದುರಾಸೆಯವನಾಗಿದ್ದ. ರಾಜ ಹಾಗೂ ರಾಜಕುಮಾರರನ್ನು ಕೊಂದು ತಾನೇ ಗೌಡ ದೇಶದ ಅಧಿಪತಿ ಆಗಬೇಕು ಅನ್ನುವ ಯೋಜನೆಯನ್ನು ಆ ಸೇನಾಧಿಪತಿ ಹಾಕಿದ. ಆದರೆ ಅವನ ಯೋಜನೆಯನ್ನು ಆತ ಕಾರ್ಯರೂಪಕ್ಕೆ ತರುವ ಮೊದಲೇ ಕಾಲರಾ ರೋಗ ಬಂದು ಮರಣವನ್ನು ಹೊಂದಿದ ಆ ಸೇನಾಧಿಪತಿ. ಆತ ತನ್ನ ಮುಂದಿನ ಜನ್ಮದಲ್ಲಿ ಒಂದು ಕುದುರೆಯಾದ ಸಿಂಧು ಎಂಬ ದೇಶದಲ್ಲಿ. ಆ ಕುದುರೆ ತುಂಬ ಸುಂದರವಾಗಿತ್ತು ಮತ್ತು ವೇಗವಾಗಿ ಓಡ್ತಾ ಇತ್ತು. ಒಂದು ದಿನ ಕುದುರೆಯ ಬಗ್ಗೆ ಜ್ಞಾನವನ್ನು ಹೊಂದಿರುವಂತಹ ಗೌಡ ದೇಶದವನೇ ಆದ ಒಬ್ಬ ವ್ಯಾಪಾರಿ ಪುತ್ರ ಆ ಕುದುರೆಯನ್ನು ತನ್ನ ರಾಜನಿಗೆ ಮಾರುವ ಉದ್ದೇಶದಿಂದ ಆ ಕುದುರೆಯನ್ನು ಖರೀದಿ ಮಾಡ್ತಾನೆ. ಆಮೇಲೆ ಅದನ್ನು ಗೌಡ ದೇಶದ ರಾಜಧಾನಿಗೆ ತೆಗೆದುಕೊಂಡು ಹೋದ. ಅಲ್ಲಿಂದ ರಾಜನನ್ನು ಭೇಟಿಯಾಗಲು ರಾಜನ ಅರಮನೆಗೆ ಹೋದ. ವ್ಯಾಪಾರಿ ಪುತ್ರನನ್ನು ತನ್ನ ಎದುರು ನೋಡಿದಂತಹ ರಾಜ, ನೀನು ಇಲ್ಲಿಯವರೆಗೆ ಯಾಕಾಗಿ ಬಂದೆ ಅಂತ ಕೇಳುತ್ತಾನೆ. ಆಗ ವ್ಯಾಪಾರಿ ಪುತ್ರ ಹೇಳ್ತಾನೆ, ನಾನೊಂದು ಒಳ್ಳೆಯ ಲಕ್ಷಣಗಳಿರುವಂತಹ ಕುದುರೆಯನ್ನು ಸಿಂಧು ದೇಶದಿಂದ ಖರೀದಿಸಿ ತಂದಿರುವೆ. ಇದಕ್ಕೆ ಸಮನಾದಂತಹ ಕುದುರೆ ಮತ್ತೊಂದು ಈ ಜಗತ್ತಿನಲ್ಲೇ ಇಲ್ಲ. ನಾನು ಈ ಕುದುರೆಗೆ ಒಳ್ಳೆಯ ಮೌಲ್ಯವನ್ನು ಕೊಟ್ಟು ಖರೀದಿಸಿ ತಂದಿರುವೆ ಅಂತ ವ್ಯಾಪಾರಿ ಪುತ್ರ ರಾಜನ ಹತ್ರ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ಕೂಡಲೇ ಆ ಕುದುರೆಯನ್ನು ನನ್ನ ಎದುರಿಗೆ ಹಾಜರುಪಡಿಸು ಅಂತ ಆಜ್ಞೆಯನ್ನು ಹೊರಡಿಸ್ತಾನೆ. ಕೂಡಲೇ ಕುದುರೆಯನ್ನು ರಾಜಾಜ್ಞೆಯಂತೆ ಅವನ ಮುಂದೆ ಹಾಜರುಪಡಿಸ್ತಾರೆ. ರಾಜನಿಗೆ ಆ ಉತ್ಕೃಷ್ಟ ಗುಣಗಳಿರುವಂತಹ ಕುದುರೆಯನ್ನು ಕಂಡು ತುಂಬ ಸಂತೋಷ ಆಗ್ತದೆ. ಆ ಕುದುರೆಯನ್ನು ಪರೀಕ್ಷಿಸಿ ಆ ವ್ಯಾಪಾರಿಗೆ ಇನ್ನೊಂದು ಯೋಚನೆಯನ್ನು ಮಾಡದೆ ರಾಜ ಅವನು ಹೇಳಿದಷ್ಟು ಬೆಲೆಯನ್ನು ಕೊಟ್ಟು ಅದನ್ನು ಖರೀದಿ ಮಾಡ್ತಾನೆ. ಕೆಲವು ದಿನಗಳ ನಂತರ ರಾಜ ಬೇಟೆಗೆ ಹೋಗಬೇಕು ಅಂತ ಯೋಚನೆ ಮಾಡಿ ಖರೀದಿಸಿದಂತಹ ಆ ಹೊಸ ಕುದುರೆಯನ್ನು ಏರಿ ಬೇಟೆಗೆ ಹೊರಡ್ತಾನೆ. ಅಲ್ಲೊಂದು ಜಿಂಕೆಯನ್ನು ಕಂಡು ಅದರ ಬೆನ್ನಟ್ಟಿ ಹೋಗ್ತಾನೆ ರಾಜ. ಅದು ಎಲ್ಲೆಲ್ಲ ಹೋಗ್ತದೋ ಅಲ್ಲೆಲ್ಲ ಅದರ ಹಿಂದೆ ಹೋಗ್ತಾನೆ ಕುದುರೆಯನ್ನು ಏರಿದಂತಹ ಈ ರಾಜ. ತನ್ನ ಸೇನೆಯನ್ನು ಹಿಂದಿಕ್ಕಿ ಬಹಳ ದೂರ ಹೋದ ರಾಜ ಆ ಜಿಂಕೆಯ ಬೆನ್ನತ್ತಿ. ತುಂಬ ಸಮಯದ ಬಳಿಕ ರಾಜನಿಗೆ ನೀರಿಡಿಕೆಯೂ ಹಾಗೆ ಸುಸ್ತು ಆಗ್ತದೆ. ಆತ ತನ್ನ ಕುದುರೆಯನ್ನು ಮರಕ್ಕೆ ಕಟ್ಟಿದ. ಅಲ್ಲೇ ಪಕ್ಕದ ದೊಡ್ಡ ಬಂಡೆಯ ಮೇಲೆ ವಿಶ್ರಾಂತಿಗಾಗಿ ವಿಶ್ರಮಿಸಿದ. ಸ್ವಲ್ಪ ಸಮಯದ ಬಳಿಕ ಗಾಳಿಯಲ್ಲಿ ಒಂದು ಕಾಗದ ತೇಲ್ತಾ ಅವನ ಸಮೀಪಕ್ಕೆ ಬರ್ತದೆ. ಅಂದರೆ ಅವನು ಕುಳಿತಂತಹ ಬಂಡೆಯ ಮೇಲೆ ಬಂದು ಬೀಳುತ್ತದೆ. ಅದರಲ್ಲಿ ಭಗವದ್ಗೀತೆಯ 15ನೇ ಅಧ್ಯಾಯದ ಅರ್ಧ ಶ್ಲೋಕ ಬರೆದಿರ್ತದೆ. ರಾಜ ಅದನ್ನು ಓದಲಿಕ್ಕೆ ಪ್ರಾರಂಭಿಸಿದ. ಅವನ ಬಾಯಿಯಿಂದ ಗೀತೆಯ ಪ್ರಥಮ ಶಬ್ದ ಹೊರಬಂದದ್ದೇ ಮರಕ್ಕೆ ಕಟ್ಟಿ ಹಾಕಿದ್ದಂತಹ ಕುದುರೆ ಅಲ್ಲೇ ಬಿದ್ದು ಹೋಗ್ತದೆ. ಬಿದ್ದು ಆ ಕುದುರೆ ತನ್ನ ದೇಹತ್ಯಾಗವನ್ನು ಮಾಡ್ತದೆ. ಕೂಡಲೇ ಅಲ್ಲಿಂದ ಅತೀಂದ್ರಿಯನಾದಂತಹ 4 ಕೈಗಳುಳ್ಳ ದೈವಿಕ ಪುರುಷನೊಬ್ಬ ಹೊರಬರ್ತಾನೆ. ಕ್ಷಣ ಆತ ವೈಕುಂಠ ಲೋಕದಿಂದ ಬಂದಂತಹ ಪುಷ್ಪಕ ವಿಮಾನದಲ್ಲಿ ಕೂತು ವೈಕುಂಠ ಲೋಕಕ್ಕೆ ತೆರಳಿದ. ರಾಜ ಇದನ್ನು ನೋಡ್ತಾನೆ. ಆಮೇಲೆ ರಾಜ ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ಒಂದು ಆಶ್ರಮವನ್ನು ಕಾಣ್ತಾನೆ. ಅಲ್ಲಿ ಒಬ್ಬ ಜಿತೇಂದ್ರಿಯನಾದಂತಹ ಬ್ರಾಹ್ಮಣನನ್ನು ಕಾಣ್ತಾನೆ. ಆತನಿಗೆ ನಮಸ್ಕರಿಸಿ ಆ ಬ್ರಾಹ್ಮಣನಲ್ಲಿ ರಾಜ ಹೀಗೆ ಕೇಳುತ್ತಾನೆ, ಹೇಗೆ ನನ್ನ ಕುದುರೆ ವೈಕುಂಠ ಲೋಕವನ್ನು ಹೊಂದಿತು ಅಂತ. ಆಗ ವಿಷ್ಣು ಶರ್ಮನೆಂಬ ಹೆಸರಿನ ಆ ಬ್ರಾಹ್ಮಣ ಹೀಗೆ ಹೇಳುತ್ತಾನೆ, ಓ ರಾಜ, ಹಿಂದೆ ನಿನಗೊಬ್ಬ ಸೇನಾಧಿಪತಿ ಇದ್ದ. ಆತನ ಹೆಸರು ಸರಭಮೇರುಂಡ ಎಂಬುದಾಗಿತ್ತು. ಆತ ನಿನ್ನನ್ನು ಹಾಗೆ ನಿನ್ನ ಮಕ್ಕಳನ್ನು ಕೊಲ್ಲಲು ಯೋಜನೆಯನ್ನು ಹಾಕಿದ್ದ. ಆ ಯೋಜನೆ ಕಾರ್ಯರೂಪಕ್ಕೆ ಬರುವ ಮೊದಲೇ ಆ ಸೇನಾಧಿಪತಿ ಕಾಲರಾ ರೋಗವನ್ನು ಹೊಂದಿ ಮರಣವನ್ನು ಹೊಂದಿದ. ಮುಂದೆ ಕುದುರೆಯ ಜನ್ಮವನ್ನು ಪಡೆದಿದ್ದ ಆತ. ಅವನು ಗೀತೆಯ 15ನೇ ಅಧ್ಯಾಯದ ಕೆಲವು ಪದಗಳನ್ನು ಅಕಸ್ಮಾತ್ತಾಗಿ ನಿನ್ನಿಂದ ಕೇಳಿದ್ದರಿಂದ ವೈಕುಂಠ ಲೋಕವನ್ನು ಹೊಂದಿದ ಎಂಬುದಾಗಿ ಆ ಬ್ರಾಹ್ಮಣ ಹೇಳುತ್ತಾನೆ.
ಇದನ್ನು ಕೇಳಿದಂತಹ ರಾಜ ಆ ಬ್ರಾಹ್ಮಣನಿಗೆ ಗೌರವವನ್ನು ಸಲ್ಲಿಸಿ ತನ್ನ ರಾಜಧಾನಿಗೆ ಹಿಂತಿರುಗಿದ. ಪದೇ ಪದೇ ಆ ಕಾಗದದ ತುಂಡಿನಲ್ಲಿ ಬರೆದಿದ್ದದನ್ನು ಓದ್ತಾ ಇದ್ದ ಆ ರಾಜ. ಕಾಲಾನಂತರದಲ್ಲಿ ತನ್ನ ಮಗನನ್ನು ತನ್ನ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ತಾನು ಅರಣ್ಯಕ್ಕೆ ಹೊರಟು ಹೋದ. ಅಲ್ಲಿ ಆತ ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ದಿನಂಪ್ರತಿ ಓದ್ತಾ ಇದ್ದ. ಮರಣಾನಂತರದಲ್ಲಿ ಆತ ವೈಕುಂಠ ಲೋಕವನ್ನು ಹೊಂದಿದ. ಇದು ಭಗವದ್ಗೀತೆಯ 15ನೇ ಅಧ್ಯಾಯವಾದಂತಹ ಪುರುಷೋತ್ತಮ ಯೋಗದ ಮಹಾತ್ಮೆಯಾಗಿದೆ. ಭಗವದ್ಗೀತೆಯ ಅತ್ಯಂತ ಸರಳವಾದ ಅಧ್ಯಾಯ ಇದು. ನಾವೆಲ್ಲ ಶ್ರದ್ಧಾಭಕ್ತಿಯಿಂದ ಗೀತೆಯ 15ನೇ ಅಧ್ಯಾಯವನ್ನು ಪಠಿಸೋಣ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.